ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗಾಗಿ ವಿಪರೀತ ಶ್ರಮೆಗಳನ್ನು ತಾಳಿ ನಮಗೆ ದೇವರಿಂದ ಅನೇಕ ಆಶೀರ್ವಾದಗಳು, ಲಾಭಗಳು ಉಂಟಾಗುವಂತೆ ಆತನು ಶ್ರಮೆ ಪಟ್ಟಿರುವಲ್ಲಿ ಆತನ ಕೃಪೆಯು, ಸಮಾಧಾನವು ಹೇರಳವಾಗಿ ತಮಗೂ ತಮ್ಮ ಕುಟುಂಬದವರಿಗೂ ಉಂಟಾಗಲಿ. ನಾವು ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ಶ್ರಮೆಯನ್ನು ಧ್ಯಾನಿಸ್ತಿರುವಲ್ಲಿ, ಶಿಲುಬೆ ಶ್ರಮೆಯ ಲಾಭಗಳನ್ನ ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸಲಿರುವಂಥ ದೇವರ ವಾಕ್ಯವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14 ಮತ್ತು 15ನೇ ವಚನಗಳು. ಗಲಾತ್ಯ 6:14-15. ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಆತನ ಮೂಲಕ ಲೋಕವು ಶಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತು, ನಾನು ಶಿಲುಬೆಗೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ಸತ್ತೆನು. ಸುನ್ನತಿಯಾಗುವುದರಲ್ಲಿ ಏನೂ ಇಲ್ಲ, ಸುನ್ನತಿ ಆಗದೆ ಇರುವುದರಲ್ಲಿಯೂ ಏನೂ ಇಲ್ಲ, ಹೊಸ ಸೃಷ್ಟಿಯೇ ಬೇಕು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ಸಾಧ್ಯವಾಗುವಂತೆ ದೇವರಾತ್ಮನ ತಾನೇ ನಮಗೆ ಬೋಧಿಸಲಿ. ಆತನು ನಮ್ಮನ್ನು ಬಲಪಡಿಸಿ, ದೇವರು ನಮ್ಮನ್ನು ತನ್ನ ಜ್ಞಾನವುಳ್ಳ ಆತ್ಮದಿಂದ ತುಂಬಿಸಿ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ಇಲ್ಲಿ ಭಕ್ತನಾದ ಪೌಲನು ಕೆಲವಾರು ಸಂಗತಿಗಳನ್ನ ಬರೀತಾನೆ. ತನ್ನ ಜೀವಿತದಲ್ಲಿ ಆತನು ಹೇಗೆ ಇದ್ದನೋ ಅದನ್ನ ಇಲ್ಲಿ ಸ್ಪಷ್ಟವಾಗಿ ತಿಳಿಯಪಡಿಸ್ತಿದ್ದಾನೆ. ಇಲ್ಲಿ ಈತನಿಗೆ ಯಾವುದು ಅಧಿಕವಾದ ಹೆಚ್ಚಳ ಅಥವಾ ಈತನಿಗೆ ಹೆಮ್ಮೆ ಪಡುವುದಕ್ಕೆ, ಈತನು ಹೆಚ್ಚಳದಿಂದಿರುವುದಕ್ಕೆ ಏನಾದರೂ ಒಂದು ಸಂಗತಿ ಇದೆಯೋ ಎಂಬುದಾಗಿ ಈ ವಾಕ್ಯದಿಂದಲೇ ನಾವು ಗ್ರಹಿಸುವುದಾದರೆ ಆತನು ಹೇಳ್ತಾನೆ, ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಪ್ರೇರೆ, ಗಲಾತ್ಯ ಪುಸ್ತಕ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ನಡೆದ ಅನೇಕ ಕಾರ್ಯಗಳನ್ನು ನಮಗೆ ಅನೇಕ ವಿಧದಲ್ಲಿ ತೋರಿಸಿಕೊಡುವಂತ ಒಂದು ಸೊಗಸಾದ ಪತ್ರಿಕೆ. ಅವುಗಳನ್ನು ಅನೇಕ ವಿಧದಲ್ಲಿ ಪ್ರಸ್ತಾಪಿಸ್ತಾ ಬರುವಾಗ ಆತನು ಕೊನೆಯಲ್ಲಿ ಹೀಗೆ ಬರೀತಾನೆ, ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಅದರರ್ಥ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಮಾತ್ರ ನಾನು ಹೆಚ್ಚಳ ಪಡ್ತೇನೆ, ಮಿಕ್ಕ ಯಾವುದಕ್ಕೂ ನಾನು ಹೆಚ್ಚಳ ಪಡಲ್ಲ. ಹಾಗಾದ್ರೆ ನಮಗೆ ಅರ್ಥವಾಗಲಿ, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಶ್ರಮೆ ಅನುಭವಿಸಿ ಆತನು ಸತ್ತದ್ದು, ಆತನ ಜೀವಿತನಾಗಿ ಎದ್ದದ್ದು, ಇದೊಂದು ಮನುಷ್ಯನ ಚರಿತ್ರೆಯಲ್ಲಿಯೇ ಅತಿ ಪ್ರಾಮುಖ್ಯವಾದ ವಿಷಯ. ಮನುಕುಲದಲ್ಲಿಯೇ, ಚರಿತ್ರೆಯಲ್ಲಿಯೇ ಮತ್ತು ಇಡೀ ಸತ್ಯವೇದದಲ್ಲಿಯೇ ಅತಿ ಪ್ರಾಮುಖ್ಯವಾದ ವಿಷಯ. ದೇವರು ಭೂಮಿಗೆ ಮನುಷ್ಯನಾಗಿ ಬಂದು ನಮಗಾಗಿ ತಾನು ಬಲಿಯಾದನಲ್ಲ, ಅದೇ ಅತಿ ಶ್ರೇಷ್ಠವಾದ ವಿಷಯ. ಇವುಗಳಲ್ಲಿ ಅನೇಕ ರಹಸ್ಯಾರ್ಥಗಳು ಅಡಗಿದೆ. ಇದೇ ಪೌಲನು ಕೊರಿಂಥದವರ ಎದುರು ಆತನು ಅವರಿಗೆ ಯೇಸುಕ್ರಿಸ್ತನ ಕುರಿತಾಗಿ ತಿಳಿಸಲು ಬಂದಾಗ ಎಂಥವನಾಗಿದ್ದೆ ಎಂಬುದಾಗಿ ಆತನು ಆ 1ನೇ ಕೊರಿಂಥದ 2ನೇ ಅಧ್ಯಾಯದಲ್ಲಿ ಆತನು ಸ್ಪಷ್ಟವಾಗಿ ತಿಳಿಸ್ತಾನೆ. ಆ ಭಾಗವನ್ನು ನಾವು ಓದಿ ನೋಡೋಣ. 1 ಕೊರಿಂಥ 2ನೇ ಅಧ್ಯಾಯದ ಆರಂಭದ 2 ವಚನಗಳು. ಸಹೋದರರೇ, ನಾನಂತೂ ದೇವರು ಹೇಳಿಕೊಟ್ಟ ಮಾತನ್ನು ತಿಳಿಸುವವನಾಗಿ ನಿಮ್ಮ ಬಳಿಗೆ ಬಂದಾಗ ವಾಕ್ಚಾತುರ್ಯದಿಂದಾಗಲಿ ಜ್ಞಾನಾಡಂಬರದಿಂದಾಗಲಿ ಬರಲಿಲ್ಲ. ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನೂ ತಿಳಿದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆನು. ಎಂಥ ಅದ್ಭುತವಾದ ಮಾತುಗಳನ್ನ ಹೇಳ್ತಾನೆ. ಆತನವರ ಮಧ್ಯದಲ್ಲಿ ಹೋದಾಗ ಈತನು 2 ಸಂಗತಿಗಳನ್ನು ಉಪಯೋಗಿಸಲ್ಲ. ಒಂದು, ತನ್ನಲ್ಲಿದ್ದಂಥ ವಾಕ್ಚಾತುರ್ಯ, ತಾನೆಂಥ ವಾಗ್ಮಿ, ಆದರೆ ನನ್ನ ವಾಕ್ಚಾತುರ್ಯವನ್ನು ಬಳಸಲ್ಲ. ಆತನು ಅನೇಕ ಸಂಗತಿಗಳನ್ನ ತಿಳಿದವನು. ಕಾರಣ, ಗಮಲೇಲನ ಬಳಿ ಆತನು ತರಬೇತಿ ಹೊಂದಿದವನು. ಆಗಿನ ಕಾಲದ ಒಬ್ಬ ಮಹಾಜ್ಞಾನಿ, ಅವನ ಬಳಿ ಒಬ್ಬ ತರಬೇತಿ ಹೊಂದಿದವನು. ಆದರೂ ಆತನು ಆ ಜ್ಞಾನಾಡಂಬರವನ್ನು ಸಹ ಪ್ರದರ್ಶಿಸೋದಕ್ಕೆ ಮನಸ್ಸು ಮಾಡಲೇ ಇಲ್ಲ. ಬದಲಾಗಿ ಆತನು ಹೇಳ್ತಾನೆ, ನಾನಂತೂ ದೇವರು ಹೇಳಿಕೊಟ್ಟ ಮಾತನ್ನು, ಅದು ದೇವರು ಏನನ್ನ ಹೇಳಿಕೊಟ್ನೋ ಅದನ್ನು ಮಾತ್ರ ಕೊರಿಂಥದವರಿಗೆ ತಿಳಿಸ್ತೇನೆ ಎಂಬುದಾಗಿ ತನ್ನಲ್ಲಿ ನಿಶ್ಚಯಿಸಿಕೊಂಡವನಾಗಿದ್ದ. ಅದರ ಜೊತೆ 2ನೇ ವಚನದಲ್ಲಿ ಹೇಳ್ತಾನೆ, ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನು ಹೊರತು ಬೇರೆ ಯಾವುದನ್ನೂ ತಿಳಿದವನಾಗಿ ನಿಮ್ಮಲ್ಲಿರುವನೆಂದು ತೀರ್ಮಾನಿಸಿಕೊಂಡೆನು. ತಾನು ಸಾಕಷ್ಟು ಸಂಗತಿಗಳನ್ನು ತಿಳಿದವನಾಗಿದ್ದರು. ಅವರ ಮಧ್ಯದಲ್ಲಿ ನಿಂತಾಗ ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನು ಮಾತ್ರ ನಾನು ತಿಳಿದವನಾಗಿ ಅವರ ಮಧ್ಯೆ ಇದ್ದೇನೆ. ಕಾರಣ, ಅದು ಬಹಳ ಶ್ರೇಷ್ಠವಾದ ಮಾತು. ಇದೇ ಭಾಗದಲ್ಲಿ, ಇದೇ ಕೊರಿಂಥದ 1ನೇ ಅಧ್ಯಾಯದ 18ನೇ ವಚನದಲ್ಲಿ ಹೇಳ್ತಾನೆ,
ಶಿಲ್ಬೆ ವಿಷಯವನ್ನು ತೆಗೆದು ಹೀಗೆ ಹೇಳ್ತಾನೆ, ಶಿಲ್ಬೆ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಯಾರು ಲೋಕದವರು, ಯಾರು ಲೌಕಿಕವಾಗಿ ಇದನ್ನು ನೋಡ್ತಾರೋ ಅವರಿಗೆ ಶಿಲ್ಬೆ ವಿಷಯವಾದ ಮಾತು ಹುಚ್ಚು ಮಾತು, ಆದರೆ ಅದನ್ನು ಸನ್ಮಾನಿಸುವ ನಮಗೂ ಇದೇ ದೇವರ ಶಕ್ತಿ. ಪ್ರೇರೆ, ಹಾಗಾದ್ರೆ ಶಿಲ್ಬೆ ವಿಷಯವಾದ ಕಾರ್ಯಗಳಿಗೆ ಆತನು ಅತಿ ಹೆಚ್ಚು ಮಹತ್ವಗಳನ್ನ ಕೊಟ್ಟವನು. ಈ ಗಲಾತ್ಯದವರಿಗೆ ಆತನು ಅವರ ತಪ್ಪುಗಳನ್ನ ತಿದ್ದುವಾಗ ಆತನು 3ನೇ ಅಧ್ಯಾಯದಲ್ಲಿ ಹೀಗೆ ಹೇಳ್ತಾನೆ. ಗಲಾತ್ಯ 3ನೇ ಅಧ್ಯಾಯದ 1ನೇ ವಚನದಲ್ಲಿ, ಎಲೈ ಬುದ್ಧಿಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನು ಮರಳುಗೊಳಿಸಿದರು? ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿಸಿಕೊಂಡವನಾಗಿ ನಿಮ್ಮ ಕಣ್ಣೆದುರಿನಲ್ಲಿ ವರ್ಣಿಸಲ್ಪಟ್ಟನಲ್ಲವೇ? ನಮಗೆ ಗೊತ್ತಾಗಲಿ, ಪೌಲನು ಆತನು ಯೇಸು ಕ್ರಿಸ್ತನನ್ನು ನಂಬಿದ ದಿನಗಳು, ಅದನ್ನು ನಾವು ಚರಿತ್ರೆಯಲ್ಲಿ ಓದುವಾಗ ಆತನು ಯೇಸು ಕ್ರಿಸ್ತನ ಶಿಲುಬೆ ಶ್ರಮೆನ ಕಣ್ಣಾರೆ ಕಂಡವನೇ ಅಲ್ಲ. ಕಾರಣ ಯೇಸುವಿನ ಜೊತೆಗಿದ್ದ ಪೇತ್ರ, ಯೋಹಾನ ಇಂಥವರು ಅದನ್ನು ಕಂಡಿದ್ದಾರೆ. ಆದರೆ ಅವರ ನಂತರ ಎಷ್ಟೋ ವರ್ಷಗಳ ನಂತರ ಪೌಲನು ಯೇಸು ಕ್ರಿಸ್ತನನ್ನು ಕಂಡವನು. ಹಾಗಾಗಿ ಆತನು ಯೇಸು ಕ್ರಿಸ್ತನ ಶಿಲುಬೆ ಶ್ರಮೆನ ಕಣ್ಣಾರೆ ಕಂಡವನಲ್ಲ. ನಂತರದಲ್ಲಿ ಇವನು ಯೇಸು ಕ್ರಿಸ್ತನನ್ನು ಕಂಡುಕೊಂಡ ಎಷ್ಟೋ ವರ್ಷಗಳ ತರುವಾಯ ಆತನು ತನ್ನ ಪ್ರಯಾಣದಲ್ಲಿ ಗಲಾತ್ಯ ಎಂಬ ಈ ಪಟ್ಟಣವನ್ನ ಅಥವಾ ಊರನ್ನ ಈತನು ಸಂದರ್ಶಿಸಿ ಅವರಿಗೆ ಯೇಸು ಕ್ರಿಸ್ತನ ಕುರಿತಾಗಿ ಆತನು ತಿಳಿಸಿ, ಯಾವ ವಿಧದಲ್ಲಿ ತಿಳಿಸಿದ್ದಾನೆ? ಈತನ ಬಾಯಿಂದ ಯೇಸು ಕ್ರಿಸ್ತನ ಕುರಿತಾಗಿ ಆತನ ಶಿಲುಬೆ ಶ್ರಮೆಯನ್ನ ಈತನು ಮಾತನಾಡುವಾಗ ಅವರ ಕಣ್ಣಿಗೆ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಪಟ್ಟ ಒಂದೊಂದು ಬಾಧೆಗಳು ಹಾಗೇ ಸಾದೃಶ್ಯವಾಗಿ ಕಂಡ ವಿಧದಲ್ಲಿ ಅದನ್ನು ಬೋಧಿಸಿದ್ದಾನೆ. ಅದನ್ನ ಕೇಳಿದ್ದ ಗಲಾತ್ಯದವರು ನಂತರದಲ್ಲಿ ಅದನ್ನು ಬಿಟ್ಟು ಆಚೆ ಸ್ವಲ್ಪ ಅವರು ವಾರೆ ಹೋಗುವಾಗ ಈಗ ಅವ್ರನ್ನ ಗದರಿಸಿ ಖಂಡಿಸಿ ಆತನು ಹೇಳ್ತಾನೆ, ಎಲೈ ಬುದ್ಧಿಲ್ಲದ ಗಲಾತ್ಯದವರು, ಯಾರು ನಿಮ್ಮನ್ನು ಮರಳುಗೊಳಿಸಿದರು? ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿಸಿಕೊಂಡವನಾಗಿ ನಿಮ್ಮ ಕಣ್ಣೆದುರಿನಲ್ಲಿ ವರ್ಣಿಸಲ್ಪಟ್ಟನಲ್ಲವೇ? ಹಾಗಾದ್ರೆ ಯಾವ ವಿಧದಲ್ಲಿ ಆತನು ಯೇಸು ಕ್ರಿಸ್ತನ ಶಿಲುಬೆಗೆ ಮಹತ್ವ ಕೊಟ್ಟು ಅದನ್ನು ಜನರಿಗೆ ಬೋಧಿಸಿರಬಹುದು? ಇದನ್ನ ಮಾತುಗಳನ್ನ ಕೇಳಿದವರು ಇದರ ಲಾಭಗಳನ್ನ ಹೇಗೆ ಅನುಭವಿಸಿದ್ದಿರಬಹುದು? ಪ್ರೇರೇ, ಹಾಗಾದ್ರೆ ಅದನ್ನೇ ಮರುಪ್ರಸ್ತಾಪಿಸಿ ಅದೇ ಗಲಾತ್ಯದಲ್ಲಿ ಆತನು 14ರಲ್ಲಿ ಹೇಳ್ತಾನೆ, ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಯಾಕೆ ಮಾತು ಹೇಳ್ತಿದ್ದಾನೆ? ಲೋಕದ ವಿಷಯದ ಅನೇಕ ಎಚ್ಚರಿಕೆಗಳು ನಮ್ಮನ್ನು ಹಿಡಿತದೆ. ಅನೇಕರು ಬಾಯಿ ತೆರೆದ್ರೆ ನಾನು ಹಾಗಿದ್ದೇನೆ, ಹೀಗಿದ್ದೇನೆ ಎಂಬುದಾಗಿ ಈ ಲೋಕದ ಸವಲತ್ತುಗಳನ್ನ ಹಿಡಿದುಕೊಂಡು, ಈ ಲೋಕದ ಸ್ಥಾನಮಾನಗಳನ್ನ ಹಿಡ್ಕೊಂಡು ಅದರಲ್ಲಿ ಹೆಚ್ಚಳಕ್ಕೆ ಪಡುವವರು ಸಾಕಷ್ಟು ಮಂದಿ ಇರೋದ್ರಿಂದ ಆತನು ಹೇಳ್ತಾನೆ, ಮುಂದೆ ಲೋಕದ ವಿಚಾರ ಪ್ರಸ್ತಾಪಿಸಿ ಹೇಳ್ತಾನೆ, ಆತನ ಮೂಲಕ ಲೋಕವು ಶಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತ್ತು. ಇವನ ಪಾಲಿಗೆ ಮಾತನಾಡ್ತಾನೆ, ನಾನು ಶಿಲುಬೆಗೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ಸತ್ತೇನೆ. ಈಗ ನಾನು ಶಿಲುಬೆಗೆ ಹಾಕಿಸಿಕೊಂಡಿರೋದ್ರಿಂದ ಕ್ರಿಸ್ತನೊಂದಿಗೆ ನಾನು ಲೋಕದ ಪಾಲಿಗೆ ಸತ್ತಿದ್ದೇನೆ. ಲೋಕ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡು ಅದು ಸತ್ತು ಹೋಗಿದೆ, ನನ್ನ ಪಾಲಿಗೂ ಮತ್ತು ಲೋಕದ ಪಾಲಿಗೆ ನಾನು ಸತ್ತಿದ್ದೇನೆ. ಹಾಗಾದ್ರೆ ಹೆಚ್ಚಳ ಪಡುವುದು ಯೇಸು ಕ್ರಿಸ್ತನಲ್ಲಿ ಮಾತ್ರ. ಮುಂದೆ 15ನೇ ವಚನದ ಪ್ರಸ್ತಾಪಕ್ಕೆ ಬರುವಾಗ ಅಲ್ಲಿ ಒಂದು ಧಾರ್ಮಿಕ ಸಂಪ್ರದಾಯದ ಸಂಗತಿಯನ್ನು ಆತನು ಉಲ್ಲೇಖಿಸ್ತಾನೆ. ಸುನ್ನತಿ ಎಂಬ ಸಂಸ್ಕಾರಕ್ಕೆ ಒಳಪಟ್ಟರೂ ಸರಿ, ಪಡೆದಿದ್ರು ಸರಿ, ಆದ್ರೆ ಬೇಕಾದದ್ದೇನೋ ಹೊಸ ಸೃಷ್ಟಿ. ಹಾಗಾದ್ರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ನಾವು ದೇವರು ನಮಗೆ ಕೊಡುವಂಥ ನೂತನ ಸೃಷ್ಟಿ, ಅಂದ್ರೆ ಹಳೆ ಸ್ವಭಾವಗಳನ್ನ ಕಳಕೊಂಡು ಕ್ರಿಸ್ತನಲ್ಲಿ ನೂತನ ಸ್ವಭಾವವನ್ನು ಧರಿಸಿಕೊಂಡು ದೇವರಿಗೆ ಬೇಕಾದ ಒಂದು, ದೇವರಿಗೆ ನಾವು ಹೇಗಿದ್ರೆ ಆತನ ಒಪ್ತಾನೋ ಅದನ್ನು ಆತನೇ ಒದಗಿಸಿದಾಗ ಅದು ಹೊಸ ಸೃಷ್ಟಿ. ಹಾಗಾದ್ರೆ ಆ ಹೊಸ ಸೃಷ್ಟಿಯಲ್ಲಿ ನಾನು ಜೀವಿಸೋದು ಮಾತ್ರ ನನಗೆ ಸಾಕು ಎನ್ನುವಂಥ ಒಂದು ದೊಡ್ಡ ಸಂತೃಪ್ತಿಗೆ ಆತನು ಬರ್ತಾನೆ. ಪ್ರೇರೆ, ಹಾಗಾದ್ರೆ ನಾವು ಪ್ರತಿಯೊಬ್ಬೊಬ್ಬರು ಯಾವುದ್ರಲ್ಲಿ ಹೆಚ್ಚಳ ಪಡಬೇಕು, ಯಾವುದ್ರಲ್ಲಿ ಹೆಚ್ಚಳ ಪಡಬಾರದು, ಮತ್ತು ನಮಗೆ ಅವಶ್ಯವಿರುವಂಥ ಹೊಸ ಸೃಷ್ಟಿ ಏನು, ಶಿಲ್ಬೆ ವಿಷಯದಲ್ಲಿ ನಮಗಿರುವಂಥ ಗಾಂಭೀರ್ಯತೆ ಏನು, ಶಿಲ್ಬೆ ವಿಷಯದಲ್ಲಿ ನಮಗಿರುವಂಥ ದೇವರ ಶಕ್ತಿಯನ್ನು ಇದನ್ನು ತಿಳ್ಕೊಳ್ಳುವುದಕ್ಕೆ ಮತ್ತು ಅದನ್ನೇ ನಾವು ಮಾತನಾಡುವುದಕ್ಕೆ, ದೇವರು ಈ ಶಿಲ್ಬೆ ವಿಷಯದಲ್ಲಿ ಕಲಿಸಿಕೊಟ್ಟ ಮಾತುಗಳನ್ನೇ ಮಾತನಾಡುವುದಕ್ಕೆ ದೇವರು ನಮ್ಮನ್ನು ಬಲಪಡಿಸಲಿ. ಮಹಾಕೃಪೆಯ ಪರಲೋಕ ತಂದೆಯೇ, ಈ ವಾಕ್ಯಗಳನ್ನು ಧ್ಯಾನಿಸ್ತಿರುವಲ್ಲಿ ನೀ ನಮ್ಮನ್ನು ಬಲಪಡಿಸು. ಯೇಸು ಕ್ರಿಸ್ತನ ಶಿಲ್ಬೆ ವಿಷಯದಲ್ಲಿ ನಾವು ಸಹ ಹೆಚ್ಚಳ ಪಡೋದಕ್ಕೆ ಕೃಪೆ ಕೊಡು. ಲೋಕದ ಪಾಲಿಗೆ ಸತ್ತ ಅನುಭವ, ಲೋಕ ಕ್ರಿಸ್ತನಲ್ಲಿ ಶಿಲ್ಬೆಗೆ ಹಾಕಿಸ್ಕೊಂಡು ಅದು ಸತ್ತ ಸಂಗತಿ, ಅದು ಸತ್ತ ರೀತಿಯನ್ನು ನಾವು ಗ್ರಹಿಸೋದಕ್ಕೂ, ನಾವು ಲೋಕದ ಪಾಲಿಗೆ ಸಾಯೋದಕ್ಕೂ ಕೃಪೆ ಕೊಡು. ದೇವರೇ, ನಾವು ಹೊಸ ಸೃಷ್ಟಿಗಳಾಗಿ ನಿನಗೆ ಬೇಕಾಗಿದೆಯಲ್ಲ, ನೀನು ಹೇಳಿಕೊಟ್ಟ ಮಾತುಗಳನ್ನ ನಾವು ಮಾತನಾಡಬೇಕಾಗಿದೆಯಲ್ಲ. ಜನರೆದುರು ನಿಂತಾಗ ನಾವು ನಮ್ಮ ಸಾಮರ್ಥ್ಯಗಳಲ್ಲಿ ನಿಲ್ಲದೆ ಕರ್ತನೆ, ಶಿಲ್ಬೆಗೆ ಹಾಕಿಸಿಕೊಂಡ ಯೇಸುವಿನ ಕುರಿತಾಗಿ ಮಾತ್ರ ತಿಳಿದವರಾಗಿ ನಿಲ್ಲುವುದಕ್ಕೆ ಕೃಪೆ ನಾನು ಗ್ರಹಿಸು.
ಶಿಲ್ಬೆ ವಿಷಯವಾದ ಮಾತು ರಕ್ಷಣೆ ಮಾರ್ಗದಲ್ಲಿರೋರಿಗೆ ದೇವರ ಶಕ್ತಿಯಾಗಿದೆ ಅನ್ನುವಂಥ ಈ ಸತ್ಯದಲ್ಲಿ ನಿಲ್ಲುವುದಕ್ಕೆ ಕೃಪೆ ಕೊಡು. ಇತರರ ಮುಂದೆ ಅಪ್ಪ ನಾವು ಯೇಸು ಕ್ರಿಸ್ತನನ್ನು ಕರ್ತನೆ ನಾವು ಸರಿಯಾಗಿ ಅವರ ಕಣ್ಣಿಗೆ ಶಿಲುಬೆಗೆ ಹಾಕಿಸಿಕೊಂಡ ಯೇಸು ಕ್ರಿಸ್ತನನ್ನು ಅವರು ಗ್ರಹಿಸಲಿಕ್ಕೆ ಸಾಧ್ಯವಿರುವ ವಿಧದಲ್ಲಿ ಅವರಿಗೆ ವರ್ಣಿಸಿ ತಿಳಿಸೋದಕ್ಕೆ ನಮಗೆ ನಿನ್ನ ತಕ್ಕ ಮಾತುಗಳನ್ನ ಒದಗಿಸಿ ನಡೆಸು ಕರ್ತನೆ. ಹೀಗೆ ನಮ್ಮನ್ನು ದಿನದಿಂದ ದಿನಕ್ಕೆ ಸರಿಯಾದ ನಿನ್ನ ಕಾರ್ಯಗಳಲ್ಲಿ ಬೆಳೆಸಿ ಎಂಬುದಾಗಿ ಕೇಳಿಕೊಳ್ತಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನ್ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ವಂದನೆಗಳು.